ನಮಸ್ಕಾರ ಸ್ನೇಹಿತರೆ, ನಂದು ಆಟೋ ಇವತ್ತು ಏನು ಅಂದರೆ ಆಟೋ ಸೆಲ್ಫ್ ಮೋಟ್ರು ರಿಪೇರಿ ಆಗಿಬಿಟ್ಟಿತ್ತು. ನಾನು ಇನ್ನೇನು ತಗೊಂಡು 3 ವರ್ಷ ಆಗಿತ್ತು ಹೊಸ ಆಟೋ. ಆವಾಗಿಂದನೂ ನಂದೇನು ಸೆಲ್ಫ್ ಮೋಟ್ರೇನು ರಿಪೇರಿ ಬಂದಿರಲಿಲ್ಲ. ಇವಾಗ ನೆನ್ನೆ ರಿಪೇರಿ ಬಂದಿತ್ತು. ಅದಕ್ಕೆ ಇವತ್ತು ಬೆಳಿಗ್ಗೆನೇ ಇಲ್ಲಿ ಪೈಪ್ಲೈನ್ ವಿಜಯನಗರದಲ್ಲಿ ನಾನು ಗೊತ್ತಿರೋರೊಬ್ಬರು ದಿನೇಶ್ ಅಂತ, ಈ ಹುಡುಗ ಬಂದು ದಿನೇಶ್ ಅವರ ಹೆಲ್ಪರು. ಅವ್ರು ಇನ್ನೂ ದಿನೇಶ್ ಈಗ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಫೋನ್ ಮಾಡಿದ್ದೆ, ಇವನು ಮುಂಚೆನೇ ಬಂದಿದ್ದ. ಇವಾಗ ಇವನ್ನೆಲ್ಲ ಬಂದು ಬಿಚ್ತಾ ಇದ್ದಾನೆ. ಬಿಚ್ಚಿ ಏನಾಗಿದೆ ಅಂತ ಅದೇ ಬಿಚ್ಚಿ ಮೋಟ್ರೆಲ್ಲ ಚೆಕ್ ಮಾಡಿ ಬಿಚ್ಚಬೇಕು. ಬಿಚ್ಚದ ಎಲ್ಲನೂ ಬಿಚ್ಚಿ ಇವಾಗೆಲ್ಲ ಬಿಚ್ಚಿ ರೆಡಿ ಮಾಡೋಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಇವನು ರೆಡಿ ಮಾಡಲ್ಲ, ಎಲ್ಲ ಬಿಚ್ಚಿ ಇಡ್ತಾನೆ. ಇವನು ಬಿಚ್ಚಿ ಇಡ್ತಾನೆ, ಎಲ್ಲ ಎಲ್ಲ ಐಟಮ್ ಎಲ್ಲ ಬಿಚ್ಚಿ ಇಡ್ತಾನೆ. ಅವ್ರ ಓನರ್ ಬಂದು ಬರಬೇಕು. ಅವರು ಮೇನು ಏನಾಗಿದೆ ಅಂತ ಚೆಕ್ ಮಾಡೋದು ದಿನೇಶ್ ಅವರು ಚೆಕ್ ಮಾಡ್ತಾರೆ ಏನಾಗಿದೆ ಅಂತ. ನನ್ನ ಪ್ರಕಾರ ಫುಲ್ಲು ಮೋಟ್ರೇನೋ ಇದಾಗಿರಲ್ಲ, ಯಾಕಂದ್ರೆ ಒಂದು ಆರ್ಮಿಚ್ಚರು ಏನಾದ್ರು ಏನೋ ಹೋಗಿರುತ್ತೆ, ಎಲ್ಲ ಬೆಂಟಕ್ಸ್ ಹೋಗಿರುತ್ತೆ. ಅದಕ್ಕೆ ನಮಗೇನು ಗೊತ್ತಿರಲ್ವಲ್ಲ, ನೋಡೋಣ. ಇವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನು ಡಿಪಾರ್ಟ್ಮೆಂಟಿಗೆ ಬಂದಾಗಿಂದನೂ ಸುಮಾರು ಇವನು ದಿನೇಶ ಬಂದು ಹೆಲ್ಪರಾಗಿ ಕೆಲಸ ಮಾಡ್ತಿದ್ದಾಗಿಂದನೂ ನಾನು ಇಲ್ಲಿ ಬಂದು ಕೆಲಸ ಮಾಡಿಸ್ತೀನಿ. ಈಗ ಅವರೇ ಸ್ವಂತ ಅಂಗಡಿ ಇಟ್ಕೊಂಡಿರೋದು ದಿನೇಶ. ಇವನು ಹುಡುಗ ಎಲ್ಲ ದಿನೇಶ ಇವಾಗ ಈ ಹುಡುಗನ ಹೆಲ್ಪರಾಗಿ ಇಟ್ಕೊಂಡವನೇ. ಕೆಲಸ ಎಲ್ಲ ಬಿಚ್ತಾ ಇದ್ದಾರೆ. ಬಂದು ಇನ್ನೇನು ನೋಡ್ತಾರೆ ಅವರು ಏನಾಗಿದೆ ಅಂತ. ದಿನೇಶ್ ಅವ್ರು ಬಂದಮೇಲೆ ಅವ್ರು ಬಂದರು. ದಿನೇಶ್ ಅವರು ನೋಡಿ, ಇವರೇ ದಿನೇಶ್ ಅವರು, ಈ ಅಂಗಡಿ ಓನರ್ ಅಂದರೆ ತುಂಬ ಸಕ್ಕತ್ತಾಗಿ ಕೆಲಸ ಮಾಡ್ತಾರೆ. ಅದರಲ್ಲಂತೂ ಸೆಲ್ಫ್ ಮೋಟ್ರ್ ಕೆಲಸ ಅಂತೂ 100% ನಮ್ಮ ಆಟೋ ಡ್ರೈವರ್ಗಳಿಗೆ ಹೆಲ್ಪ್ ಆಗಲಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ನಿಮ್ಗೆ ಯಾರಿಗಾರು ಈ ಥರ ನಮ್ಮ ವಿಜಯನಗರ ಸರೌಂಡಿಂಗು ಈ ಕಡೆ ಎಲ್ಲಾದರೂ ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ, ಇದು ವಿಜಯನಗರ ಪೈಪ್ಲೈನ್ ರೋಡ್, ರೈಲ್ವೆ ಪ್ಯಾಲ್ರ ರೋಡಲ್ಲಿ ಇವರ ಗ್ಯಾರೇಜ್ ಇರೋದು ಅಂಗಡಿ. ದಯವಿಟ್ಟು ಬನ್ನಿ. ಇವರೇ ದಿನೇಶು ತುಂಬ ಸಕ್ಕತ್ತಾಗಿ ಕೆಲಸ ಮಾಡಿಕೊಡ್ತಾರೆ. ಬ್ಯಾಟ್ರಿ ಆಗಿರ್ಬೋದು, ವೈರಿಂಗ್ ಆಗಿರ್ಬೋದು, ಆಮೇಲೆ ತುಂಬ ರೀಸನಬಲ್ ರೇಟು, ಜಾಸ್ತಿ ಹೇಳಲ್ಲ. ಏನು ಹೋಗಿದೆ ಅದನ್ನು ಮಾತ್ರ ಹೇಳಿ ಅಷ್ಟು ಮಾತ್ರ ರಿಪೇರಿ ಮಾಡಿಕೊಡ್ತಾರೆ. ಇಲ್ಲ ಅದನ್ನು ಹೋಗೇ ಬಿಟ್ಟಿದೆ, ಇದು ಹೊಸದು ಹಾಕ್ಬೇಕು, ಆ ಥರ ಎಲ್ಲ ಏನು ಹೇಳಲ್ಲ. ಏನಾದರೂ ನಮ್ಮ ಹತ್ರ ಅಮೌಂಟ್ ಕಮ್ಮಿ ಇದ್ರೂ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿಕೊಡ್ತಾರೆ. ಆಗೋದೇ ಇಲ್ಲ ಅಂದರೆ ಹೊಸದು ಹಾಕ್ಬೇಕು ಅಂತ ಹೇಳ್ತಾರೆ. ಇಲ್ಲ ಓಡುತ್ತಂದು ಇವಾಗ ನಂದು ನೋಡಿ ಏನಾಗಿದೆ ಅಂತ ಇವಾಗ ಬಿಚ್ಚಿಬಿಟ್ಟು ಹೇಳ್ತಾರೆ. ಅದಕ್ಕೆ ಎಲ್ಲ ಬಿಚ್ತಾ ಇದ್ದಾರೆ. ಇವಾಗ ಬಿಚ್ಚಿಬಿಟ್ಟು ಇವಾಗ ಏನಾಗಿದೆ ಅಂತ ಹೇಳ್ತಾರೆ. ನೋಡೋಣ, ನಂದು ಏನು ಒಳಗಡೆ ಅದು ಏನು ರಿಪೇರಿ ಆಗಿದೆ ಅಂತ ನೋಡೋಣ. ಅದೇ ಇನ್ನೂ ಹೇಳಿಲ್ಲ, ಹೇಳ್ತಾರೆ ಇವಾಗ. ಇವಾಗ ಹೇಳ್ತಾರೆ ಅದು ಏನಾಗಿದೆ ಅಂತಂದರೆ, ಹೊಸದೇ ಹಾಕಿದ್ರೆ ಇದು 1800 ರೂಪಾಯಿ ಆಗುತ್ತಂತೆ ಬಜಾಜು. ಅದಕ್ಕೆ ಅವ್ರು ಹೇಳ್ತಾರೆ, ಅಣ್ಣ ಸಣ್ಣ ಪುಟ್ಟ ಐಟಮ್ಗಳು ಹೋಗಿದೆ ಒಳಗಡೆ, ಅದನ್ನೆಲ್ಲ ಹಾಕ್ಕೊಡ್ತೀನಿ, ಬ್ರಷ್ ಅವೆಲ್ಲ ಹಾಕ್ಕೊಡ್ತೀನಿ, ಒಂದು 900 ರೂಪಾಯಿ ಆಗುತ್ತಣ್ಣ. ಒಂದು ಸಣ್ಣ ಬೇರಿಂಗು ಅವೆಲ್ಲ ಹಾಕ್ಬೇಕಂದ್ರೆ ಒಂದು 900 ರೂಪಾಯಿ ಆಗುತ್ತೆ. ಅಷ್ಟಲ್ಲಿ ಮಾಡ್ಕೊಳ್ತೀನಿ, ಇದು ಮಾಡಿಸ್ಕೊಳ್ಳಿ, ಇನ್ನೊಂದು 2 ವರ್ಷ ಓಡುತ್ತೆ, ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ ಅದನ್ನೇ ಹಾಕಪ್ಪ, ಅದಂಗೆ ಮಾಡಿ ಸದ್ಯಕ್ಕೆ ಓಡಲಿ ಅಂತ ಹೇಳಿದ್ದೀನಿ. ಇವಾಗ ಒಂದು 900 ರೂಪಾಯಿ ಆಗುತ್ತಣ್ಣ ಅಂತ ಹೇಳೋರೆ. ಇದು ಮಾಡಿ ಅಂತ ಹೇಳಿದ್ದೀನಿ. ರೆಡಿ ಮಾಡ್ತಾವ್ರೆ. ಲೇತ್ಗೆಲ್ಲ ತಗೊಂಡೋಗಿ ಎಲ್ಲ ಐಟಮ್ ಎಲ್ಲ ತೊಗೊಬಂದಿದ್ದಾರೆ. ತೊಗೊಬಂದು ರೆಡಿ ಮಾಡಿಸ್ಕೊಬಂದು ನೋಡಿ. ಆಯಿಲ್ ಅಷ್ಟೇ ಫ್ರೆಶ್ಶಾಗಿ ಹೊಸ ಆಯಿಲ್ ತಂದು ಹಾಕೋದವರು. ಬೇರೆ ಇಂಜಿನ್ ಆಯಿಲ್ ಡೌನ್ ಮಾಡಿರೋದು ಅದನ್ನೆಲ್ಲ ತೊಗೊಬಂದು ತುಂಬ್ಕೊಳ್ಳಲ್ಲ. ನೋಡಿ, ಫ್ರೆಶ್ ಆಗಿರೋ ಆಯಿಲು ತೊಗೊಬಂದು ಅದು ಹಾಕ್ಬೇಕಲ್ಲ ಅಲ್ಲಿ ಒಳಗಡೆ ಬೇರಿಂಗ್ ಹೋಗೆಲ್ಲ, ಅದಕ್ಕೋಸ್ಕರ ಫ್ರೆಶ್ ಆಗಿರೋ ಆಯಿಲ್ ತೊಗೊಬಂದು ಅದರ ಆಯಿಲ್ ತೊಗೊಬಂದು ನೀಟಾಗಿ ಹಾಕ್ಕೊಡ್ತಾರೆ. ಅದಕ್ಕೆ ನಾವು ಎಲ್ಲೂ ಹೋಗಲ್ಲ. ಬೇರೆ ಕಡೆ ಏನಾರು ಆದ್ರೂ ಇಲ್ಲಿ ಬಂದು ನೀಟಾಗಿ ರೆಡಿ ಮಾಡಿಸ್ಕೊತೀನಿ. ದಯವಿಟ್ಟು ನಮ್ಮ ಆಟೋದವ್ರಿಗೆ ಹೆಲ್ಪ್ ಆಗಲಿ ಅಂತಲೇ ಈ ವಿಡಿಯೋ ಮಾಡ್ತಾಯಿರೋದು. ಬನ್ನಿ ನೀವು ಈ ಕಡೆ ಬಂದು ಒಂದ್ಸಲ ಏನಾರು ಹಂಗಾಗಿದ್ರೆ ಬಂದು ಈ ಕಡೆ ಚೆಕ್ ಮಾಡಿ ನೋಡಿ. ಪೈಪ್ಲೈನಲ್ಲಿ ಇರೋದು ಇವ್ರ ಅಂಗಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನೋಡಿ, ಇವಾಗ ಎಲ್ಲ ಇದು ಮಾಡಿಕೊಂಡು ಎಲ್ಲ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಪಿಟ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ಪಿಟ್ ಮಾಡಲಿ. ಪಿಟ್ ಮಾಡಿದ್ಮೇಲೆ ನಿಮಗೆ ಫೈನಲ್ಲು ಏನಾಗುತ್ತೆ ಅದನ್ನು ತೋರಿಸ್ತೀನಿ ಲಾಸ್ಟ್ ಇದರಲ್ಲಿ. ಇವಾಗ ಎಲ್ಲ ಪಿಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡವ್ರೆ. ಇವಾಗ ರೆಡಿ ಮಾಡ್ತವ್ರೆ ಪಿಟ್ ಮಾಡೋಕ್ಕೆಲ್ಲನೂ. ಪಿಟ್ ಮಾಡ್ತಾರೆ ಈಗ. ಎಲ್ಲ ರೆಡಿ ಮಾಡ್ಕೊಂಡು ಐಟಮ್ಗಳೆಲ್ಲ ಹಾಕ್ತಾಯಿದ್ದಾರೆ. ಬ್ರಷ್ ಅವೆಲ್ಲ ಬ್ರಷ್ ಎಲ್ಲ ಹಾಕಿ ಅದೆಲ್ಲ ಮೋಟ್ರೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಇಟ್ಟಿದ್ದಾರೆ. ಇವಾಗ ಅದಕ್ಕೆ ಮಾಮೂಲಿ ಬ್ರಷು ಅವೆಲ್ಲ ಕರೆಕ್ಟಿದು ಬ್ರಷ್ ಅವೆಲ್ಲ ಹಾಕ್ಬೇಕಲ್ಲ, ಅದೆಲ್ಲ ಹಾಕ್ತಾಯಿದ್ದಾರೆ. ಹಾಕ್ಕೊಂಡು ಫೈನಲಿ ಫಿಟ್ ಮಾಡಿ ಇವತ್ತು ನೋಡಿ, ಇವಾಗ ಫೈನಲಿ ಫಿಟ್ ಮಾಡ್ತಾಯಿದ್ದಾರೆ. ಒಳ್ಳೆ ಕೆಲಸಕಾರ ಮಾತ್ರ. ಬನ್ನಿ, ನಿಮಗೂ ಹೆಲ್ಪ್ ಆಗುತ್ತೆ. ಸುಮ್ಮನೆ ವಿಡಿಯೋ ಮಾಡಿರೋದಲ್ಲ ಇದು, ನಮ್ಮ ಆಟೋದವ್ರಿಗೆ ನೋಡಿ ನಿಮಗೂ ಹೆಲ್ಪ್ ಆಗಲಿ. ನಮ್ಮ ವಿಡಿಯೋನೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ನಾನು ಇವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿದವರು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನೂ ಈ ಥರ ಆಟೋದು ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ಬೇಕು ಅಂದರೆ ಅದಕ್ಕೆ ನೀವೇ ಸಪೋರ್ಟ್ ಮಾಡಬೇಕು.
ನೀವು ಪ್ರೋತ್ಸಾಹ ಕೊಟ್ಟರೆ ಈ ಥರ ವೀಡಿಯೋಗಳನ್ನೆಲ್ಲ ನಾವೇನು ಮಾಡಿಸ್ತೀವಿ ನಮಗೆ ಗೊತ್ತಿರೋದು ಅಲ್ಲಿ ಗೊತ್ತಿರೋರು ನಮಗಿಂತ ಗೊತ್ತಿರೋರು ತುಂಬ ಜನ ಇರ್ತಾರೆ. ಹೊಸ್ದಾಗಿ ಯಾರಿಗಾರ ಬಂದಿರೋರು ಗೊತ್ತಾಗಲಿ ಅಂತ ಅಷ್ಟೇ, ಇನ್ನೇನು ಇಲ್ಲ ವೀಡಿಯೋ ಮಾಡ್ತಿರೋ ಉದ್ದೇಶ. ಆಮೇಲೆ ಅಂಗಡಿ ಅಡ್ರೆಸ್ಸು ಬಂದು ವಿಜಯನಗರ ಪೈಪ್ಲೈನು. ಅಲ್ಲಿ ಬಂದು ಯಾರು ಕೇಳಿ ನೋಡಿ ಎಲ್ಲ ಫೈನಲಾಗಿ ಫಿಟ್ಟಾಯಿತು. ಫಿಟ್ಟಾಗಿ ಇವಾಗ ಅವ್ನು ನಮ್ಮ ಆ ಹುಡುಗನ ಕೊಡ್ತಾರೆ ಫಿಟ್ ಮಾಡೋಕ್ಕೆ. ಅವನು ಬರ್ತಾನೆ ಫಿಟ್ ಮಾಡೋಕ್ಕೆ. ಅವನೇ ಎಲ್ಲ ಬಿಚ್ಚೋದು ಎಲ್ಲ ಫಿಟ್ ಮಾಡಿದ್ದೆಲ್ಲ ಇವಾಗ ಅವನೇ ಫಿಟ್ ಮಾಡ್ತಾನೆ. ನೋಡಿ ಬಂದ ಫೈನಲ್ಲಾಗಿ ಮೋಟ್ರೆಲ್ಲ ರೆಡಿಯಾಗಿ ಇವಾಗ ಫಿಟ್ ಮಾಡೋಕ್ಕೆ ರೆಡಿ ಮಾಡ್ತಾವನೆ. ನಾನು ಹೇಳಿದೆ ಅವನಿಗೆ, ನೀಟಾಗಿ ಫಿಟ್ ಮಾಡಪ್ಪ, ಶೇಕಾಗೋ ಥರ ಏನು ಮಾಡಬೇಡ, ಆಮೇಲೆ ಅದೇ ಸೌಂಡ್ ಬರುತ್ತೆ ಅಂತ. ಇಲ್ಲ ನೀಟಾಗಿ ಫಿಟ್ ಮಾಡಿಕೊಡ್ತೀನಿ ಅಣ್ಣ ಅಂತ ಹೇಳೋನೆ. ದಯವಿಟ್ಟು ನೋಡಿ, ನಿಮಗೆ ನೋಡಿದವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡೋದಷ್ಟೇ. ಬನ್ನಿ, ಏನಾರು ಆ ಥರ ಆಗಿದರೆ ಇಲ್ಲಿ ಬಂದು ರೆಡಿ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ